ಖುಷಿ ಆಗ್ತಿದೆ ಗೊತ್ತಾ. ಗಂಗಾ ಇಲ್ದಲೆ ಒಂದ್ ಕ್ಷಣನೂ ಇರಕ್ಕಾಗಲ್ಲ. ಈಗ ಗಂಗಾ ನಮ್ ಜೊತೆ ಇದ್ದು ಇದ್ದು ರೂಢಿ ಆಗೋಗಿದೆ ಅಲ್ಲ, ಯಾವಾಗ ಬರ್ತಾಳೆ ಏನೋ ಅಂತ ಕಾಯ್ತಾ ಇದ್ದೆ ನಾನು. ಹ್ಞೂ ಕಣೆ, ಗಂಗಾ ತುಂಬ ಒಳ್ಳೆ ಹುಡುಗಿ ಕಣೆ. ಇಂಥ ಸೊಸೆ ಪಡೆಯೋಕ್ಕೆ ನಾವು ಪುಣ್ಯ ಮಾಡಿರಬೇಕು. ನೋಡಿದ್ರಾ ನಮ್ಮ ರಾಜು ಆಯ್ಕೆ ಹೇಗಿದೆ ಅಂತ. ನಂಗೆ ಗೊತ್ತಿತ್ತು ನಮ್ಮ ರಾಜು ನಮ್ಮ ಮನೆಗೆ ಸರಿ ಹೊಂದೋ ಸೊಸೆನೇ ಕರ್ಕೊಂಬರ್ತಾನೆ ಅಂತ. ಹಾಂ, ಒಂದು ಕ್ಷಣ ನೀವು ಕೂಡ ನಂಬಿರ್ಲಿಲ್ಲ. ಈಗ ಗಂಗಾ ನಿಮ್ಮೆಲ್ಲರ ಮನಸ್ಸಲ್ಲೂ ಉಳಿದ್ಬಿಟ್ಟಿದ್ದಾಳಲ್ಲ. ಹೌದು ಅಕ್ಕ, ನಂಗೆ ರಾಜು ಸಡನ್ ಆಗಿ ಮದುವೆ ಆಗಿ ಬಂದಾಗ ಈ ಹುಡುಗಿ ಹೆಂಗೋ ಇವಳು ನಮ್ ಜೊತೆ ಹೊಂದಾಣಿಕೆ ಹೇಗಿರುತ್ತೋ ಏನೋ ಗೊತ್ತಿಲ್ದಲೆ ಯಾರಿಗೂ ಮದುವೆ ಮಾಡ್ಕೊಂಡ್ ಬಂದಿದ್ದಾನಲ್ಲ ಅಂತ ನಂಗೆ ತುಂಬಾನೇ ಟೆನ್ಷನ್ ಆಗಿತ್ತು ಅಕ್ಕ. ಆದ್ರೆ ಈಗ ಒಂದ್ ಕ್ಷಣನೂ ನಮ್ ಗಂಗನ್ ಬಿಟ್ಟಿರಕ್ಕೆ ಆಗಲ್ಲ ಅಲ್ವೇನಕ್ಕ? ಅಯ್ಯೋ, ನಮ್ದು ಆಗಿರ್ಲಿ ಕಣೆ ಗಿರ್ಜಾ. ನಮ್ಮ ಪ್ರೀತಿ ಮತ್ತು ರವಿ ಅಮೆರಿಕದಿಂದ ವಾಪಸ್ಸೇ ಬರ್ತಿಲ್ಲ. ಪ್ರೀತಿಗೆ ಎಷ್ಟು ಸತಿ ಫೋನ್ ಮಾಡಿದ್ರು, ಅಮ್ಮ ಅದಕ್ಕೆ ಬಂದ್ರ ಅದಕ್ಕೆ ಬಂದಾದ್ಮೇಲೆ ಬರ್ತೀನಿ ಅಂತ ಹೇಳ್ತಿದ್ರು. ಸದ್ಯ ನೆನ್ನೆನೇ ಫೋನ್ ಮಾಡಿ ಹೇಳಿದ್ದೀನಿ, ನಿಮ್ಮ ಅದಕ್ಕೆ ಬಂದಿದ್ದಾರೆ ಬಾ ಪ್ರೀತಿ ಅಂತ. ರವಿಗೂ ಫೋನ್ ಮಾಡಿ ಹೇಳಿದ್ದೀನಿ, ಸರಿ ಆಯಿತು ಅಂತ. ಇನ್ನೇನು ಬರ್ಬೋದು ಇಬ್ರು. ಅಯ್ಯೋ, ನಮ್ ಪ್ರೀತಿ ಮತ್ತೆ ರವಿ ಬರ್ತಿದಾರಂತೆ. ಅವ್ರಿಬ್ರಿಗೂ ಇಷ್ಟ ಆಗೋ ಅಡ್ಗೆ ಏನಾದ್ರೂ ಮಾಡಿಡ್ಬೇಕು, ಇಲ್ಲಾಂದ್ರೆ ಇಬ್ರು ಬಂದ ತಕ್ಷಣ ಕೋಪ ಮಾಡ್ಕೊಂಡ್ಬಿಡ್ತಾರ ಆಮೇಲೆ. ಕಡೆ ನೋಡಿ ಗಿರ್ಜಾ, ಅವ್ರು ಬರೋಕ್ಕಿಂತ ಮುಂಚೆ ಅದೇನೇನು ಮಾಡಬೇಕು ಅಂತಿದೆಯೋ ಎಲ್ಲ ಮಾಡು. ಹಾಗೆ ನಮ್ಮ ಸೊಸೆನೂ ವಾಪಸ್ ಬಂದಿದ್ದಾಳಲ್ಲ, ಎಲ್ಲ ಮಕ್ಕಳು ಜೊತೆಲಿದ್ದು ತಿಂತಾರೆ. ಸರಿ ರೀ, ಆಯ್ತು. ಅಲ್ಲ ಕಣ ರಘು, ಇನ್ನೇನು ರವಿ ಬರ್ತಾನಲ್ಲ, ರವಿಗೆ ಇವತ್ತು ಏನದು ಅಂತ ಮಾತಾಡು. ರವಿ ಒಪ್ಕೊಂಡ್ರೆ ನಾಳೆನೇ ಹುಡುಗಿ ನೋಡಕ್ಕೆ ಹೋಗೋಣ. ನಾನು ಹುಡುಗಿ ಮನೆಯವ್ರಿಗೆ ಫೋನ್ ಮಾಡಿ ಸಂಜೆ ರವಿ ಬಂದಮೇಲೆ ಮಾತಾಡಿ ತಿಳಿಸ್ತೀನಿ. ನಾಳೆನೇ ಹುಡುಗಿ ನೋಡಕ್ಕೆ ಹೋಗೋಣ, ಜಾಸ್ತಿ ತಡ ಮಾಡೋದು ಬೇಡ. ನನಗೂ ಹಾಗೆ ಅನಿಸ್ತಿತ್ತು ಅದಕ್ಕೆ, ಯಾಕಂದ್ರೆ ನಾವು ಸುಮಾರು ಲೇಟ್ ಮಾಡಿಬಿಟ್ಟಿದ್ವಿ. ಇಷ್ಟೊತ್ತಿಗೆ ನಮ್ಮ ರವಿ ಮದುವೆನೇ ಮುಗ್ದೋಗ್ಬೇಕಿತ್ತು. ನಮ್ಮ ಗಂಗಾ ಅವ್ರ ಅಪ್ಪಾಜಿಗೆ ಹುಷಾರಿಲ್ದಲೆ ಊರಿಗೆ ಹೋಗಿದ್ದಿದ್ರಿಂದ ಅವಳು ಬರ್ಲಿ ಅಂತ ಕಾದು 1 ತಿಂಗಳು ಹೇಗಾಯ್ತು ಅಂತಲೇ ಗೊತ್ತಾಗ್ಲಿಲ್ಲ. ಜಾಸ್ತಿ ತಡ ಮಾಡೋದು ಬೇಡ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ಈ ಸತಿ ರವಿ ಬಂದಮೇಲೆ ಅವನ ಜೊತೆ ಮಾತಾಡ್ಬಿಟ್ಟು ನೋಡೋಣ ಅವನು ಏನು ಹೇಳ್ತಾನೋ ಅಂತ. ಸರಿ ಕಣಪ್ಪ, ಆಯಿತು. ರವಿ ಏನು ಹೇಳ್ತಾನೆ ಕೇಳಿಬಿಟ್ಟು ಆಮೇಲೆ ಹುಡುಗಿ ಮನೆಯವ್ರಿಗೆ ಫೋನ್ ಮಾಡೋಣ. ಫಸ್ಟೇ ಫೋನ್ ಮಾಡೋದು ಬೇಡ ಅಲ್ವಾ? ಅಣ್ಣ ಅಣ್ಣ ಎಲ್ಲ ನಮ್ಮ ಚಂದ್ರಿ ಅಣ್ಣ ಅಂತ ಕರೆದಂಗಿತ್ತಲ್ಲ, ಅವಾಗ್ಲಿಂದ ಕೂಗ್ತಿದ್ದಾಳಪ್ಪ. ಅಣ್ಣ ಅಣ್ಣ, ನಾನು ನಿಂಗೊಂದು ವಿಷಯ ಹೇಳಬೇಕು. ಅದ್ಯಾಕಮ್ಮ ಚಂದ್ರಿ ಈ ರೀತಿ ಓಡ್ ಬರ್ತಿದೀಯಾ? ಏನಾಯ್ತು? ಯಾಕೆ ಈ ರೀತಿ ಗಾಬರಿ ಆಗಿದೆಯಾ? ಅದೇನಾಯ್ತು ಅಂತ ಹೇಳ್ಬಾರ್ದಾ? ಅಲ್ಲ ಕಣಣ್ಣ, ಗಂಗಾ ಬಂದಿದ್ದಾಳೆ. ಗಂಗಾ ಅಯ್ಯೋ, ಮನೆ ಸೊಸೆ ಮನೆಗೆ ಬರ್ದಲೆ ಮತ್ತೆ ಎಲ್ಲಿಗೆ ಹೋಗ್ತಾಳಮ್ಮ? ಬಂದಿದ್ದಾಳೆ, ನಂಗೂ ಗೊತ್ತಾಯ್ತು. ನಿಂಗೆ ಗೊತ್ತಾಗೋಯ್ತಾ? ನೋಡೋಣ ಆ ಗಂಗಾ ಹೆಂಗಿದ್ದಾಳೆ ಅಂತ. ಅವಳಿಗೆ ಸ್ವಲ್ಪನಾದ್ರೂ ಮನೆ ಜವಾಬ್ದಾರಿ ಇದೆಯಾ ನೋಡು. ಮನೆಯಲ್ಲಿ ಅತ್ತೆ ಮಾವ, ದೊಡ್ಡತ್ತೆ, ಹಿರಿಯರಂತ ಎಲ್ಲ ಇದ್ದಾರೆ. ಅವ್ರ ಬಗ್ಗೆ ಸ್ವಲ್ಪನೂ ಕಾಳಜಿ ತಗೊಂಡಲೆ ಅವಳು ಹೋಗಿ ತವ್ರ ಮನೇಲಿ ಕೂತಿದ್ದಾಳೆ. ತವ್ರ ಮನೇಲಿ ಕೂತಿರೋದಲ್ದಲೆ 1 ತಿಂಗಳು ಆದ್ಮೇಲೆ ಬಂದಿದ್ದಾಳೆ. ನೋಡೋಣ, ಇಂಥವಳಿಗೆ ನೀನು ನನ್ನ ಸೊಸೆ ಅಂತ ಹೇಳಿ ಅಟ್ಟು ಕೂರಿಸಿದೀಯ. ಅವಳಿಗೆ ಸ್ವಲ್ಪನಾದ್ರೂ ಜವಾಬ್ದಾರಿ ಇದೆಯಾ ನೋಡು. ಏಯ್, ಸಾಕು ಮುಚ್ಚೆ ಬಾಯಿನ. ಏನೇ ಅಂದೆ ನೀನು? ಓಯ್, ಈ ಅಮ್ಮ ಯಾಕಾದ್ರೂ ಬಂತು. ನಾನು ಏನಾದರೂ ಅಣ್ಣಂಗೆ ಹೇಳಿ ಫಿಟ್ಟಿಂಗ್ ಇಡೋಣ ಅಂತ ಹೋಗ್ತೀನಿ, ಅಷ್ಟರಲ್ಲಿ ಈ ಅಮ್ಮ ಬಂದು ಒಕ್ಕರಿಸ್ಕೊಂತಾಳೆ ಹಂಗೆ. ಅದು ಏನಿಲ್ಲ ನಮ್ಮ ಗಂಗಾ ಬಂದ್ಲು ಅಂತ ಅಣ್ಣಂಗೆ ಹೇಳ್ತಿದ್ದೆ ಅಷ್ಟೇ. ಮುಚ್ಚೆ ಬಾಯಿನ, ಸಾಕು. ನೀನ್ ಹೇಳಿದ್ದೆಲ್ಲ ನಾನೇ ಕೇಳಿಸ್ಕೊಂಡಿದ್ದೀನಿ. ಗಂಗನ್ ಬಗ್ಗೆ ಹೇಳಕ್ಕೆ ನೀನ್ ಯಾರೇ? ಅಲ್ಲ, ಗಂಗನ್ ಬಗ್ಗೆ ಅಷ್ಟು ಹೇಳ್ತಿದೀಯಲ್ಲ ನೀನು ಮದ್ವೆ ಮಾಡ್ಕೊಟ್ರು ವರ್ಷ ಕಟ್ಲೆ ಇಲ್ಲೇ ಬಂದು ಬಿಟ್ಟಿದೀಯ ತವ್ರ ಮನೇಲೆ ಅಂತವಳು. ನೀನು ಗಂಗನ್ ಬಗ್ಗೆ ಮಾತಾಡ್ತೀಯ. ಗಂಗಾ ಏನು ಅಂತ ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ಗಂಗಾ ಅಲ್ಲಿ ತವ್ರ ಮನೇಲಿ ಇದ್ಲು ಅಷ್ಟೇ. ಅದನ್ನ ಬಿಟ್ಟರೆ ಆಗ್ಲೆಲ್ಲ ಡೈಲಿ 4 ಸತಿ ಫೋನ್ ಮಾಡಿ ಅಜ್ಜಿ ಊಟ ಆಯ್ತಾ, ತಿಂಡಿ ಆಯ್ತಾ, ಮಾತ್ರೆ ತಂಡ, ಎಷ್ಟು ಕಾಳಜಿ ವಹಿಸ್ತಿದ್ಲು ಗೊತ್ತಾ? ಅಂತವ್ರ ಬಗ್ಗೆ ಮಾತಾಡಕ್ ಬರ್ತೀಯ ನೀನು? ಹೌದು ಕಣಮ್ಮ ಚಂದ್ರಿ, ಅಮ್ಮ ಹೇಳ್ತಿರೋದು ದಿಟ್ವೆ. ನಂಗೂ ಫೋನ್ ಮಾಡಿಬಿಟ್ಟು ಗಂಗಾ, ಮಾವ ಹೇಗಿದ್ದೀರಾ, ಊಟ ಆಯ್ತಾ, ಅತ್ತೆ ಹೇಗಿದ್ದಾರೆ, ದೊಡ್ಡತ್ತೆ ಹೇಗಿದ್ದಾರೆ, ಚಂದ್ರಿ ಅತ್ತೆ ಹೇಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದೀರಾ, ಏನಾದರೂ ತೊಂದರೆ ಇದೆಯಾ ಮಾವ, ಏನಾದರೂ ಸಡನ್ನಾಗಿ ಊರಿಗೆ ಏನಾದರೂ ಬರಬೇಕಾ ಅಂತೆಲ್ಲ ವಿಚಾರಿಸ್ಕೊಳ್ತಿದ್ಲು ಗೊತ್ತಾ. ನಾನೇ ಇರ್ಲಿ ಕಣಮ್ಮ, ನಾವು ಇಲ್ಲೆಲ್ಲ ಚೆನ್ನಾಗಿದ್ದೀವಿ, ಹಂಗೇನಾದರೂ ಇದ್ದರೆ ನಾನು ನಿಮ್ಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ನಮ್ಮ ಪರ್ಮಿಷನ್ ತಗೊಂಡೇ ಗಂಗಾ ಇಷ್ಟು ದಿವಸ ಇದ್ದಿದ್ದು. ಅದು ಗೊತ್ತಿಲ್ಲದಲ್ಲೇ ನೀನು ಹೇಗೆ ಬೇಕಾಗೆ ಮಾತಾಡ್ತೀಯಲ್ಲ ಚಂದ್ರಿ. ಈ ರೀತಿ ಒಂದು ಹೆಣ್ಮಗು ಬಗ್ಗೆ ಮಾತಾಡೋಕ್ಕೆ ನಾಚಿಕೆ ಆಗಲ್ವೇನಮ್ಮ ನಿಂಗೆ? ಅಣ್ಣ, ಅದು ಹಾಗಲ್ಲ ಕಣಣ್ಣ. ಈಗ ಮನೆಗೆ ಸೊಸೆ ಬಂದರೂ ನಮ್ಮಿಬ್ರು ಅದಕ್ಕೆ ಎಲ್ಲ ಕೆಲಸ ಮಾಡಬೇಕಲ್ಲ ಅಂತ ಈ ರೀತಿ ಹೇಳ್ದೆ ಅಷ್ಟೇ. ಗಂಗಾ ನಿಮ್ಮನ್ನು ಕೇಳ್ಕೊಂಡೇ ಹೋಗಿರೋದು ಅಂತ ನಂಗೆ ಗೊತ್ತಿರಲಿಲ್ಲ. ಏನೋ ಗೊತ್ತಿಲ್ಲದೆ ಹೇಳ್ಬಿಟ್ಟೆ ಬಿಡು. ಮಳ್ಳಿ ಮಾತಾಡ್ತಿರೋದು ನೋಡು. ಗೊತ್ತಿಲ್ದಲೇ ಹೇಳ್ಬಿಟ್ಲಂತೆ. ಗೊತ್ತಿದ್ದೆ ಫಿಟ್ಟಿಂಗ್ ಇಡಕ್ ಬಂದಿರೋದು ಅಂತ ನಂಗೆ ಸರಿಯಾಗಿ ಗೊತ್ತು. ಹೆಂಗ್ ಹೇಳ್ತೀಯ ನೋಡು ನೀನು. ನಿಂಗೂ ನಿನ್ ಮಗಳಿಗೆ ಮಾಡೋ ಕೆಲಸ ಇಲ್ಲ. ನೀವೇನ್ ಮಾಡ್ತೀರಾ? ನೀವೇ ನಿಮ್ಮ ಅದಕ್ಕೆ ಹೆಲ್ಪ್ ಮಾಡ್ಕೊಡ್ಬೋದಲ್ಲ. ಅದನ್ನ ಬಿಟ್ಟು ಗಂಗನ ಬಗ್ಗೆ ಮಾತಾಡಕ್ ಬರ್ತೀಯಾ? ಅಯ್ಯೋ, ಹೋಗ್ಲಿ ಬಿಡ್ರಿ ಅತ್ತೆ. ನಮ್ ಗಂಗಾ ಎಂತವಳು ಅಂತ ನಮ್ಗೆಲ್ಲ ಚೆನ್ನಾಗಿ ಗೊತ್ತು. ಗಂಗಾ ಅಲ್ಲಿದ್ರು ಕೂಡ ಎಷ್ಟು ಚೆನ್ನಾಗಿ ನಮ್ಮ ಬಗ್ಗೆ ಕಾಳಜಿ ವಹಿಸ್ತಿದ್ಲು ಅಂತ ನಮ್ಗೆಲ್ಲ ಗೊತ್ತಾಗಿದೆ. ಅವಳ ಮೇಲೆ ಇರೋ ಪ್ರೀತಿ ಮಾತ್ರ ನಮ್
ಒಂದಾಗ್ಬಿಟ್ಟಿದ್ದಾರೆ. ಇಲ್ಲಿ ಯಾರು ಈಗ ನನ್ನ ಮಾತು ಕೇಳಲ್ಲ ಅನಿಸುತ್ತೆ. ನಾನೇನಾದರೂ ಮಸ್ಲತ್ ಮಾಡಿ ಆ ಗಂಗಂಗೆ ಇಲ್ಲಿಂದ ಓಡಿಸಿ ರಾಜು ಜೊತೆ ನಮ್ಮ ಮಗಳಿಗೆ ಮದುವೆ ಮಾಡಿಸ್ಬೇಕು ಅಂತಿದ್ರೆ ಇವರೆಲ್ಲ ಸೇರಿ ಒಂದಾಗ್ಬಿಟ್ಟಿದ್ದಾರೆ. ಈಗ ನನ್ನ ಬೆಳೆ ಕಳೀಲಿ ಏನೂ ನಡೆಯಲ್ಲ ಅಂತ ಗೊತ್ತಾಗ್ತಿದೆ. ಇಲ್ಲಿಲ್ಲೋಕ್ಕಿಂತ ನಾನು ಹೋಗೋದೇ ವಾಸಿ. ನೋಡೋ ರಘು, ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಅಂತ ನಮ್ಮ ಸೊಸೆ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡ. ಅವಳು ಅಪ್ಪಟ ಬಂಗಾರ ಬಂಗಾರ ಕಣ ಅವಳು. ಈಗ ನಮ್ ಗಂಗನ್ ತರನೇ ನಮ್ ರವಿಗೂ ಒಂದು ಹುಡುಗಿ ಸಿಗ್ಬಿಟ್ರೆ ನನ್ನಷ್ಟು ಖುಷಿ ಪಡೋರು ಯಾರೂ ಇಲ್ಲ. ಹೌದು ಕಣೆ, ನಾನು ಆ ಹುಡುಗಿಗೆ ನೋಡಿದ್ದೀನಿ. ದಿಟ್ಟ ನಮ್ಮ ಗಂಗನ ಥರನೇ ಇದ್ದಾಳೆ. ಅವರಿಬ್ಬರು ಹೇಗೋ ಅಕ್ಕ ತಂಗಿ ಥರ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬಿಟ್ರೆ ಅಷ್ಟೇ ಸಾಕು. ಏನು ಸಂಜೆ ರವಿ ಬರ್ತಾನಲ್ಲ, ನೋಡೋಣ. ರವಿ ಹತ್ರ ಮಾತಾಡಿ ರವಿ ಆ ಹುಡುಗಿನ ಒಪ್ಕೊಂಡ್ರೆ ಆಮೇಲೆ ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ. ಸರಿ ಅಕ್ಕ, ಆಯ್ತು. ಇಷ್ಟು ದಿವಸ ನನ್ನ ಮಗಳು ನನ್ನ ಮನೇಲಿದ್ಲು, ನನಗೆ ಎಷ್ಟು ಖುಷಿ ಆಗ್ತಿತ್ತು. ಈಗ ನನ್ನ ಮಗಳು ತನ್ನ ಗಂಡನ ಮನೆಗೆ ಹೋಗಿದ್ದಾಳೆ. ಅವಳಿಲ್ಲ ಅನ್ನೋದು ನನಗೆ ಊಹಿಸ್ಕೊಳಕ್ಕೆ ಆಗ್ತಿಲ್ಲ. ತುಂಬ ಮನ್ಸಿಗೆ ಬೇಜಾರಾಗ್ತಿದೆ ಕಣ್ರಿ. ಏನು ಮಾಡೋದು ರೀ, ಹೆಣ್ಮಗಳು ಮದುವೆ ಆದಮೇಲೆ ತವ್ರ ಮನೇಲಿ ಎಷ್ಟಿದ್ರು ಒಂದಲ್ಲ ಒಂದು ದಿವಸ ಗಂಡನ ಮನೆಗೆ ಹೋಗಲೇಬೇಕು. ಇದೇ ಪ್ರಪಂಚದ ನಿಯಮ. ಅದನ್ನೇ ಯೋಚನೆ ಮಾಡ್ತಾ ನಾವು ಕರುಗ್ತಾ ಕೂರಕ್ಕಾಗಲ್ಲ. ದೇವ್ರು ಹೇಗೆ ಕೈ ಹಿಡಿದು ನಡೆಸ್ತಾನೋ ಆ ರೀತಿ ನಡೀತಾ ಹೋಗ್ಬೇಕಷ್ಟೆ. ಅಲ್ಲ ಕಣೆ ಮಂಜಿ, ಇಷ್ಟೊತ್ತಿಗೆ ನನ್ನ ಮಗಳು ಅಪ್ಪಯ್ಯ ಊಟ ಮಾಡು, ಮಾತ್ರೆ ತಗೋ, ಆರಾಮಾಗಿ ಮಲ್ಕೋ ಅಂತೆಲ್ಲ ಹೇಳ್ತಿದ್ಲು. ಈಗ ನನ್ನ ಮಗಳು ತನ್ನ ಗಂಡನ ಮನೆಗೆ ಹೋಗಿದ್ದಾಳೆ. ಅಲ್ಲಿ ಹೇಗಿದ್ದಾಳೋ ಏನೋ, ಎಲ್ಲ ಅವ್ರತ್ತೆ ಮವ ಏನಾದರೂ ಅಂದರು, ಎಲ್ಲಿ ಏನಂತಾರೋ ಅಂತಲೇ ಗೊತ್ತಾಗ್ತಿಲ್ಲ. ಇಲ್ಲ ರೀ, ನಮ್ಮ ಗಂಗಾ ಇಲ್ಲಿ ಇದ್ದಿದ್ದು 1 ತಿಂಗಳಲ್ಲಿ ಅವ್ರ ಅತ್ತೆ ಮನೆ ಬಗ್ಗೆ ಎಲ್ಲ ಹೇಳಿದ್ದಾಳೆ. ಅವ್ರ ಅತ್ತೆ ಮನೇಲಿ ಎಲ್ಲರೂ ತುಂಬ ಒಳ್ಳೆಯರಂತೆ. ಹಾಗಾಗಿ ಯಾರು ಅವಳಿಗೇನು ಅಂದಿರಲ್ಲ. ಅದು ಅಲ್ದಲೆ ಡೈಲಿ 4 ದಿವಸ ಫೋನ್ ಮಾಡಿ ಎಲ್ಲರಿಗೂ ಅತ್ತೆ ಹೇಗಿದ್ದೀರಾ, ಮವ ಹೇಗಿದ್ದೀರಾ, ಅಜ್ಜಿ ಹೇಗಿದ್ದೀರಾ ಅಂತ ಎಲ್ಲರಿಗೂ ಫೋನ್ ಮಾಡಿ ಮಾತಾಡ್ತಿದ್ಲು. ಆಮೇಲೆ ನಮ್ಮ ರಾಜು ತುಂಬ ಒಳ್ಳೆಯರು. ಇಂಥ ಅಳಿಯನ್ ಪಡೆಯೋಕ್ಕೆ ನಾವು ತುಂಬ ಪುಣ್ಯ ಮಾಡಿದ್ವಿ ಕಣ್ರಿ. ನಾನು ಫಸ್ಟು ಗಂಗನ ಬಗ್ಗೆ ಏನೇನೆಲ್ಲ ತಪ್ಪಾಗಿ ತಿಳ್ಕೊಂಡು ಅವಳಿಗೆ ಎಷ್ಟು ಹಿಂಸೆ ಕೊಡ್ತಿದ್ದೆ, ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೂ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ಕಣ್ರಿ. ಆದರೆ ಈಗ ಇಂಥ ಒಳ್ಳೆ ಅತ್ತೆ ಮಾವ ಸಿಕ್ಕಿರೋದ್ರಿಂದ ನಾವು ನಮ್ಮ ಗಂಗನ ಬಗ್ಗೆ ಯೋಚನೆ ಮಾಡಿದಳೆ ಹಾಯಾಗಿರ್ಬೋದು ಅನ್ನಿಸ್ತಿದೆ. ರಾಜು ತುಂಬ ಕಾಳಜಿ ವಹಿಸ್ತಾನೆ ನಮ್ಮ ಗಂಗಂಗೆ. ಹೌದು ಕಣೆ, ಇಂಥ ಒಳ್ಳೆ ಅಳಿಯ ಸಿಗಬೇಕು ಅಂದರೆ ನಾವು ಪುಣ್ಯ ಮಾಡಿರಬೇಕು ಕಣೆ. ನಾವೇ ಕಾಲು ತೊಳೆದು ಕನ್ಯಾದಾನ ಮಾಡಿಕೊಡ್ತಿದ್ರು, ಇಂಥ ಒಳ್ಳೆ ಅಳಿಯ ಸಿಗ್ತಿರ್ಲಿಲ್ಲ ನಮಗೆ. ಇನ್ನು ನೀವು ಜಾಸ್ತಿ ಬರೀ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂರಬೇಡ್ರಿ. ಫಸ್ಟ್ ನೀವು ಆರಾಮಾಗಿ ಊಟ ಮಾಡಿ ಮಲ್ಕೊಬರ್ರಿ. ಸರಿ ಕಣೆ, ಆಯಿತು. ಹಂಗೋ ಹಿಂಗೋ ಈ ನೆಪದಲ್ಲಾದರೂ ನಿಂಗೆ ಬುದ್ಧಿ ಬಂತಲ್ಲ, ಅಷ್ಟೇ ಸಾಕು. ನೋಡು ಬ್ರೋ, ನಾವು ಸುಡು ಬಿಸಿಲಲ್ಲಿ ಅಮೇರಿಕದಿಂದ ಇಲ್ಲಿವರೆಗೂ ಬಂದು ನಿಂತಿದ್ದೀವಿ ಅಲ್ಲ. ನಮ್ಮನ್ನು ಕರ್ಕೊಂಬರೋಕ್ಕೆ ಸ್ಟೇಷನಿಗೆ ಕಾರು ಸಹ ಕಳಿಸಿಲ್ಲ ಇವರು. ಅಂಥದ್ರಲ್ಲಿ ಇಲ್ಲೂ ನಮ್ಮನ್ನು ಕಾಯ್ತಾ ಇಲ್ಲ. ಹಾಗಾದರೆ ನಾವಿಬ್ಬರು ಬಂದಿದ್ದಿಲ್ಲ ಯಾರಿಗೂ ಇಷ್ಟ ಇಲ್ಲ ಅನಿಸುತ್ತೆ ಬ್ರೋ. ನಡಿ ಬ್ರೋ, ಹೋಗೋಣ. ಅಲ್ಲ ಪ್ರೀತಿ, ನಾವು ಯಾರಿಗೂ ಹೇಳ್ದಲೆ ಸರ್ಪ್ರೈಸಾಗಿ ನಾಳೆ ಬರೋ ಫ್ಲೈಟ್ ಬಿಟ್ಟು ಇವತ್ತಿನ ಫ್ಲೈಟಿಗೆ ಬಂದಿದ್ದೀವಿ. ಅಂಥದ್ರಲ್ಲಿ ಪಾಪ ಅವ್ರಿಗೆ ಏನು ಗೊತ್ತಿರುತ್ತೆ ಹೇಳು, ನಾವು ಇಷ್ಟು ಬೇಗ ಬರ್ತೀವಿ ಅಂತ. ಪಾಪ ಅವರು ಸಂಜೆವರೆಗೂ ಬರ್ಬೋದು ಅಂತ ಕಾಯ್ತಾ ಇರ್ತಾರೆ. ಅಂಥದ್ರಲ್ಲಿ ಅವ್ರಿಗೆ ಏನು ಗೊತ್ತೇಳು, ನಾವು ಬೆಳಿಗ್ಗೆನೇ ಈ ರೀತಿ ಬಂದು ಹೊರಗಡೆ ನಿಂತಿರ್ತೀವಿ ಅಂತ. ಸ್ವಲ್ಪ ಅರ್ಥ ಮಾಡ್ಕೊ ಪ್ರೀತಿ, ಈ ರೀತಿ ಮುಂಗೋಪ ಮಾಡ್ಕೋಬಾರ್ದು, ಗೊತ್ತಾ? ನೀನು ಸುಮ್ಮನೆ ಇರು ಬ್ರೋ. ನೀನು ಯಾವಾಗಲೂ ಮನೆಯವ್ರ ಪರವಾಗಿ ಮಾತಾಡ್ತೀಯ, ಯಾವಾಗಲೂ ಅಷ್ಟೇ ನೀನು. ಅಯ್ಯೋ, ನಮ್ಮ ಮೊಮ್ಮಗಳು ಬಂದು ನಿಂತ್ಬಿಟ್ಟಿದ್ದಾರಲ್ಲ. ಅಲ್ಲ, ನೀವು ಸಂಜೆ ಬರ್ತೀರಾ ಅಂತ ನಾವು ಕಾಯ್ತಾ ಇದ್ವಿ. ನೀವು ನೋಡಿದ್ರೆ ಬೆಳಿಗ್ಗೆ ಬಂದ್ಬಿಟ್ಟಿದ್ದೀರಾ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನೀವಿಬ್ರು ಬಂದಿದ್ದು. ಸುಮ್ಮನೆ ರಜ್ಜಿ, ನೀವೆಲ್ಲ ಬರೀ ಬಾಯಿ ಮಾತಿಗೆ ಹೇಳ್ತೀರಾ ನೀವು ಬಂದಿದ್ದು ಖುಷಿ ಆಯ್ತು ಅಂತ. ಆದ್ರೆ ನಾವು ಬರ್ತೀವಿ ಅಂತ ಒಬ್ರಾದ್ರೂ ಕಾಯ್ತಿದಾರೆ ನೋಡಿ. ಲೇ ಪ್ರೀತಿ, ನೀನು ಯಾವಾಗ ಬರ್ತೀಯ ಅಂತ ನಿಮ್ಮಮ್ಮ ಚಿಕ್ಕಮ್ಮ ನಿಮ್ಮ ಅತ್ತಿಗೆ ಎಲ್ಲ ಕಾಯ್ತಿದ್ದ ಕಣೆ. ಎಷ್ಟು ಗಂಗಾ ಅಂತೂ ಬಂದಾಗ್ಲಿಂದ ಪ್ರೀತಿ ಯಾವಾಗ ಬರ್ತಾಳೆ, ರವಿ ಯಾವಾಗ ಬರ್ತಾರೆ ಅಂತ ಕೇಳಿ ಕೇಳಿ ಸಾಕಾದ್ಲು ಗೊತ್ತಾ. ಇಲ್ಲ, ನೀವು ಹೇಳ್ತಿರೋದೆಲ್ಲ ಸುಳ್ಳು. ಲೇ ಗಿರ್ಜಾ, ಗಂಗಾ, ಚಂದ್ರಿ ಎಲ್ಲರೂ ಬೇಗ ಬನ್ನಿ. ಬರ್ರಿ, ಇಲ್ಲಿ ಯಾರು ಬಂದಿದ್ದಾರೆ ಅಂತ ನೋಡಿ ಬರ್ರಿ. ಯಾಕಜ್ಜಿ ಈ ರೀತಿ ಕೂಗಾಡ್ತಿದ್ದಾರೆ? ಯಾರು ಬಂದಿರ್ಬೇಕು? ಹಾಯ್ ಪ್ರೀತಿ, ರವಿ, ನೀವಿಬ್ರು ಬಂದ್ರ? ನಿಮ್ಮ ನೋಡಿ ನಂಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಗೊತ್ತಾ. ಈ ಖುಷಿ ತಡ್ಕೊಳಕ್ಕೆ ಆಗ್ತಿಲ್ಲ ನಂಗೆ. ನೀವು ಇಷ್ಟು ಬೇಗ ಬರ್ತೀರಾ ಅಂತಾನೆ ಗೊತ್ತಾಗ್ಲಿಲ್ಲ ನಂಗೆ. ಅಯ್ಯೋ, ನಂಗಂತೂ ತುಂಬಾನೇ ಖುಷಿ ಆಗ್ತಿದೆ. ಖುಷಿಲಿ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಮಗೂ ನಿಮ್ಮನ್ನು ನೋಡಿ ತುಂಬಾ ಖುಷಿ ಆಗ್ತಿದೆ. ಅದಕ್ಕೆ ಇಷ್ಟು ದಿವಸ ನೀವು ಬಂದಿಲ್ಲ ಅಂತ ನಾವು ಅಲ್ಲಿಂದ ಬಂದಿರಲಿಲ್ಲ ಗೊತ್ತಾ. ಅದಕ್ಕೆ ಮನೆಗೆ ಬಂದಮೇಲೆ ನಾವು ಬರೋದು, ಅಲ್ಲಿವರೆಗೂ ಬರಲ್ಲ ಅಂತ ನಿಮ್ಮ ದಾರಿನೇ ಕಾಯ್ತಿದ್ವಿ. ಅದಕ್ಕೆ
ಹೌದಾ ಪ್ರೀತಿ? ಹೌದಾ ರವಿ? ನಂಗೂ ನಿಮ್ಮನ್ನೆಲ್ಲ ನೋಡಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಬರ್ರಿ ಒಳಗಡೆ ಹೋಗೋಣ. ನಾನು ಎಲ್ಲಿಗೂ ಬರಲ್ಲ. ನನ್ನನ್ನ ಯಾರು ಕಾಯ್ತಿಲ್ಲ, ನನ್ನನ್ನು ಯಾರು ಇಷ್ಟು ದಿವಸ ಮಿಸ್ ಕೂಡ ಮಾಡ್ಕೊಂಡಿಲ್ಲ. ನಾ ಮಾತಾಡ್ಸಲ್ಲ ಯಾರಿಗೂ, ನಾನು ಒಳಗಡೆ ಬರಲ್ಲ.